ಇಲ್ಲಣ್ಣ, ಆ ರೀತಿ ಇಲ್ಲ ಅನ್ನೋದು ಭಾವಿಸ್ಬೇಡಿ. ಈಗ ಇಲ್ಲಿ ಸ್ಪರ್ಧೆ ಪೈಪೋಟಿ ಯಾವುದೂ ಇಲ್ಲ. ಈಗಾಗಲೇ ದೇಶದಲ್ಲಿ ನರೇಂದ್ರ ಮೋದಿಯವರು 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗ್ಬೇಕಂತೇಳಿ ಭಾರತೀಯರ ಅಷ್ಟೇ ಅಲ್ಲ ವಿಶ್ವದ ಕನಸಿದೆ. ಆ ಕನಸನ್ನು ನನಸು ಮಾಡೋಕ್ಕೆ ರಾಜ್ಯದಲ್ಲಿ ವಿಶ್ವ ಮೆಚ್ಚಿದೆ. 3ನೇ ಬಾರಿಗೆ ಯಾವ ಭ್ರಮನೂ ತಪ್ಪಿಸೋಕ್ಕಲ್ಲ ಪ್ರಧಾನಮಂತ್ರಿ ಆಗೋದಕ್ಕೆ. ಈ IND ಅವು ಇವು ಅಂತ ಹೇಳ್ತಲ್ಲ, ಯಾವವ ಖಾಲಿ ಪೀಲಿ 28 ಪಕ್ಷಗಳು ಸೇರ್ಕೊಂಡವೆ, ಅವ್ರು ಯಾರೂ ಯಶಸ್ವಿ ಆಗಲ್ಲ. ನರೇಂದ್ರ ಮೋದಿ ಸಾಮರ್ಥ್ಯ ಒಂದು ಕಾಲದಲ್ಲಿ ಹೆಂಗೆ ಈ ಇಂದಿರಾ ಗಾಂಧಿ ಅಂತ ಅದನ್ನು ಮೀರಿ ಅವರು ಇಂದಿರಾ ಗಾಂಧಿ ಸರ್ವಾಧಿಕಾರಿ. ದಿವಂಗತರ ಬಗ್ಗೆ ನಾನು ಟೀಕೆ ಮಾಡಬಾರ್ದು, ಅವರು ನಮ್ಮ ಅಜ್ಜಿ ಸಮಾನ, ಗೌರವ ಇದೆ. ದೇಶ ಪ್ರಧಾನಮಂತ್ರಿ ಒಂದು ಕಾಲದಲ್ಲಿ ಆ ರೀತಿ ಡಿಕ್ಟೇಟರ್ಶಿಪ್ ಇತ್ತು. ಆದರೆ ನರೇಂದ್ರ ಮೋದಿಯವರು ಇಡೀ ವಿಶ್ವವನ್ನೇ ವಿಶ್ವಾಸ ತೆಗೆದುಕೊಂಡು ಭಾರತ ದೇಶ ಅಭಿವೃದ್ಧಿ ಹೊಂದುತ್ತಿರುವಲ್ಲ, ಅಭಿವೃದ್ಧಿ ಹೊಂದಿದೆ ದೇಶ ಆಗಿದೆ. ಪ್ರಧಾನಮಂತ್ರಿ ಆಗಬೇಕು. ಈ IND ಒಕ್ಕೂಟ ಅವು 28 ಖಾಲಿ ಪೀಲಿ ಸೇರ್ಕೊಂಡವೆ. ಅವು ಯಾವ ಅವ್ರ ಆಟಗಳು ನಡೆಯಲ್ಲ. ಮತ್ತು ಕರ್ನಾಟಕದಲ್ಲಿ ಪ್ರಸ್ತುತ ರಾಜಕಾರಣ ಏನು ಸನ್ಮಾನ್ಯ ವಿಜಯೇಂದ್ರ ಯಡಿಯೂರಪ್ಪ ಅಂದರೆ ಇಡೀ ರಾಜ್ಯಕ್ಕೆ ಗೊತ್ತಿದೆ. ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡುವುದು ರೈತ ನಾಯಕ, ಎಲ್ಲ ವರ್ಗದ ನಾಯಕ, ಒಳ್ಳೆ ಆಡಳಿತ ಕೊಟ್ಟಿದ್ರು. ಮತ್ತು ವಿಜಯೇಂದ್ರ ಯಡಿಯೂರಪ್ಪನವರು ಇವತ್ತು ರಾಜ್ಯದ ಅಧ್ಯಕ್ಷ ಆಗಿದ್ದಾರೆ. ಕರ್ನಾಟಕದಿಂದ 28 ಲೋಕಸಭಾ ಸದಸ್ಯರನ್ನ ಅಂದರೆ ಗಿಫ್ಟ್ ಕಾಣಿಕೆ ಕೊಡುಗೆಯಾಗಿ ಕೊಡಬೇಕಂತೇಳಿ ಕೇವಲ ರೇಣುಕಾಚಾರ್ಯ ಅಷ್ಟೇ ಅಲ್ಲ, ಈ ರಾಜ್ಯದ ಪ್ರತಿಯೊಬ್ಬ ವಿಜಯೇಂದ್ರ ಯಡಿಯೂರಪ್ಪನ ಸಾರಥ್ಯದಲ್ಲಿ ನಾವೆಲ್ಲ ಒಟ್ಟಾಗಿ ಒಂದಾಗಿ 28 ಸ್ಥಾನಗಳು ಕೊಡಬೇಕು. ಮತ್ತು ದಾವಣಗೆರೆ ಜಿಲ್ಲೆಯಿಂದ ಲೋಕಸಭಾ ಸದಸ್ಯರನ್ನ ಆಯ್ಕೆ ಮಾಡಬೇಕಂತೇಳಿ ನಮ್ಮೆಲ್ಲರ ಒಂದು ಗುರಿ ಇದೆ, ಕಾರ್ಯಕರ್ತರ ಗುರಿ ಇದೆ. ಅದಕ್ಕೆ ನಾವೆಲ್ಲ ಒಟ್ಟಾಗಿ ಒಂದಾಗಿ ಲೋಕಸಭಾ ಸದಸ್ಯರನ್ನ ಗೆಲ್ಲಿಸಿ ಕಳ್ಸೋಕ್ಕೋಸ್ಕರ ಒಟ್ಟಾಗಿ ಒಂದಾಗಿದ್ದೀವಿ.